ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದ್ರು ಕೂಡ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಲ್ಲಿ ನಟಿಸಿರುವಂತಹ ಆ ಕಲಾವಿದರ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಬಿಕಾಸ್ ಅದಕ್ಕೆ ಸಾಕ್ಷಿ ಏನಂತಂದ್ರೆ ಆ ಒಂದು ಸೀರಿಯಲ್ ನಲ್ಲಿ ನಾಯಕ ನಟರಾಗಿ ನಟಿಸಿದಂತಹ ಶಮಂತ್ ಬ್ರೋಗೌಡ ಅವರ ಮದುವೆಯಲ್ಲಿ ಇವರ ಕ್ರೇಜ್ ಅಂತೂ ಜನಗಳಂತೂ ಇವ್ರ ಜೊತೆ ಸೆಲ್ಫಿಗಾಗಿ ಹಾಗೇನೆ ಅವ್ರು ಮಾತನಾಡಿಸುವಂತ ವಿಧಾನಕ್ಕಾಗಿ ಮುಗಿಬೀಳ್ತಾನೆ ಇದ್ರು. ಸದ್ಯ ಬ್ರೋಗೌಡ ಶಮಂತ್ ಅವರ ಮದುವೆಗೆ ಬಂದು ಇಡೀ ಟೀಮ್ ಅವ್ರನ್ನ ಮನಸಾರೆ ಆಶೀರ್ವಾದ ಮಾಡಿದ್ದಾರೆ. ಪಾಸಿಟಿವ್ ಜೊತೆ ನಮ್ಮ ಮಾತುಕತೆಗೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಎಲ್ಲ ಚೆನ್ನಾಗಿದ್ದೀವಿ, ಥ್ಯಾಂಕ್ ಯು. ಇದು ಮೋಸ ತಾನೆ. ಆಕ್ಚುಲಿ ಕೀರ್ತಿ ಅವರು ಇಲ್ಲೇ ಇದ್ದಾರೆ, ಲಕ್ಷ್ಮಿ ಅವರು ಇಲ್ಲೇ ಇದ್ದಾರೆ. ಅವ್ರನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಮಾಡ್ತೀವಿ. ಇದು ಶಮಂತ್. ಕಾವೇರಿಯಿಂದ ಮಾತಲ್ಲಿ ಗೆಲ್ಲಕ್ಕಾಗಲ್ಲ. ಅವ್ರಿಗೆ ಆತರ ಕ್ವಶನ್ಸ್ ಕೇಳ್ಬಾರ್ದು ನೀವು. ಓಕೆ, ಅಂಡ್ ಒಟ್ಟಿಗೆ ಬಂದಿದ್ದಾರೆ ಎಲ್ರು, ಇಡೀ ಟೀಮು, ಅದ್ರ ಜೊತೆಗೆ ಇಡೀ ಕುಟುಂಬ ಬಂದು ಬ್ರೋಗೌಡ ಶಮಂತ್ ಅವರ ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ರ. ಹೆಂಗ್ ಅನಿಸ್ತಿದೆ? ಖುಷಿ ಆಗ್ತಿದೆ. ಅವ್ನ ಮದುವೆ ಫಿಕ್ಸ್ ಆದಾಗ ನಾವೆಲ್ಲರೂ ತುಂಬಾ ಖುಷಿ ಪಟ್ಟಿದೀವಿ. ಆಕ್ಚುಲಿ ಲವ್ ಆಫ್ ಹಿಸ್ ಲೈಫ್ ಅವ್ರ ಜೊತೆಗೆ ಮದುವೆ ಆಗ್ತಾ ಇದ್ದಾರೆ, ತುಂಬಾ ಸಂತೋಷ ಆಯ್ತು. ನಮ್ಗೆ ಆಕ್ಚುಲಿ ರಿಸೆಪ್ಷನ್ಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ನಾವು ಮದ್ವೆಗೆ ಬರ್ಬೇಕು, ಮಾಂಗಲ್ಯ ಧಾರಣೆ ನೋಡ್ಬೇಕು ಅಂತ ನಾವು ಇವತ್ತು ಬಂದ್ವಿ. ಏನಾದ್ರು ಇನ್ಪುಟ್ಸ್ ಏನಾದ್ರು ಕೊಟ್ರ? ಬಿಕಾಸ್ ನಿಮ್ ಮದುವೆ ಆಗಿದೆ ಆಲ್ರೆಡಿ, ಹೆಂಗ್ ಇರಬೇಕು, ಯಾವ ತರ ಇರಬೇಕು ಅಂತ. ಇದೆಲ್ಲ ಅನುಭವ ಆಗ್ತಾ ಹೋಗ್ಬೇಕು. ನಾವ್ ಹೇಳಿದ್ರಾಗಲ್ಲ, ಎಲ್ರ ಅನುಭವ ಬೇರೆ ಬೇರೆ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ, ನಾವೇನು ಹೇಳ್ಕೊಡೋದು ಬೇಡ. ಅವರು ಲಾಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಅವರು ಸುಮಾರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನಾವು 3 ವರ್ಷ ನಾವ್ ಅವ್ರ ಜೊತೆ ಇದ್ದಾಗ್ಲೇ ನಾವೇ ನೋಡಿದೀವಿ ಅವ್ರ ಜರ್ನಿನ. ಇಬ್ರುನು ಅವ್ರು ಎಲ್ಲಿಂದ ಎಲ್ಲಿ ತನಕ ಬಂದಿದ್ದಾರೆ ಅನ್ನೋದನ್ನ ನಾವು ನೋಡಿದೀವಿ. ಮೇಘ್ನಾನು ನಮ್ಮೆಲ್ರಿಗೂ ಚೆನ್ನಾಗ್ ಗೊತ್ತು. ಸೊ ಹಾಗಾಗಿ ತುಂಬಾ ಖುಷಿ ಇದೆ ಅವ್ರಿಬ್ರು ಇಲ್ಲಿ ತನಕ ಬಂದು ಒಂದ್ ಫೈಟ್ ಮಾಡಿ ಏನೇ ಕಷ್ಟ ಬಂದ್ರು ಅದನ್ನ ಎದುರಿಸಿ ಈ ಹಂತಕ್ ಬಂದ್ ತಲುಪಿದ್ದಾರೆ ಅಂತ ಎಲ್ರಿಗೂ ಖುಷಿ ಇದೆ. ತಂಗಿ ಅವರೇ, ಅಣ್ಣನ್ಗೆ ಏನ್ ಹೇಳ್ತೀರಾ? ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಲೈಕ್ ಫಾರ್ ಹಿಸ್ ಫ್ಯೂಚರ್, ಏನು ಲೈಫ್ ಆಗ್ಲಿ ಏನೇ ಆಗ್ಲಿ. ಇವಾಗ ಇಲ್ಲಿ ತನಕ ನಾವು ಅವ್ರ ಜೊತೆ ಇದ್ವಿ, ಒಂದ್ ಫ್ಯಾಮಿಲಿ ತರ. ಈ ಮದ್ವೆನೂ ಒಂಥರ ಲೈಕ್ ರಿಯಲ್ ಅಣ್ಣ ಅಂತಾನೆ ಮದ್ವೆ ಅನ್ಸುತ್ತೆ. ಇದಾದ್ಮೇಲೆ ಐ ಜಸ್ಟ್ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಷ್ಟೇ. ಲಕ್ಷ್ಮಿ ಅವರೇ, ನೀವು ಲಕ್ಷ್ಮಿ ಆಗಿ ಬಂದ್ರ ಭೂಮಿಕಾ ಆಗಿ ಬಂದು ವಿಶ್ ಮಾಡಿದ್ರೆ? ಇಲ್ಲ, ಇವಾಗ ಭೂಮಿಕಾ ಆಗಿನೇ ಬಂದಿರ. ಲಕ್ಷ್ಮಿ ತಾಳಿ ತಗೊಂಡ್ಬರ್ತಾ ಇದ್ನೆ. ಬರೀ ಜಗಳಗಳೇ ಇರ್ತಿತ್ತು. ಒಬ್ರು ಗನ್ನು, ಒಬ್ರು ತಾಳಿ, ಚಾಕು ಇವನ್ನೆಲ್ಲ ದೂರ ಇಡ್ತಾ ಇದ್ದೆ ಅವಾಗ. ಬಟ್ ನಾನ್ ಸುಮ್ನೆ ಇವ್ರನ್ನ ರೇಗಿಸ್ತಾ ಇದ್ವಿ ನಾವಿಬ್ರು. ಕೊನೆಗೂ 3ನೇ ಮದ್ವೆ ಮಾಡ್ಬಿಟ್ರಲ್ಲ ಅದೇ. ಬಟ್ ಖುಷಿ ಇದೆ, ಯಾಕೆಂದ್ರೆ ಅವ್ರನ್ನ ನಾವು ಮುಂಚೆಯಿಂದ ಆಕ್ಚುಲಿ ಹೇಳ್ದಾಗೆ ನಾವು ಮುಂಚೆಯಿಂದ ನೋಡಿದ್ವಿ. ಅಂಡ್ ಒಂಥರ ಇನ್ಸ್ಪಿರೇಷನ್ ಅನ್ಸುತ್ತೆ ಇವರು ಇವಾಗ. ಬಿಕಾಸ್ ಅಷ್ಟು ವರ್ಷ ಒಂದು ರಿಲೇಶನ್ಶಿಪ್ ನ ಹಾಗೆ ಬಂದು ಕೊನೆವರೆಗೂ ನಿಂತು ಜೊತೆಗೆ ಅಂಡ್ ಇವತ್ತು ಮದ್ವೆ ಆಗಿದ್ದಾರೆ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರಿಗೂನು. ಯಾವಾಗ್ಲೂ ಖುಷಿಯಾಗಿರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಎಲ್ಲಿ ನಿಮ್ಮ ತಂಗಿ ಚಿಕ್ಕ ಅಂತ ಬಿಟ್ಟು ಬಂದ್ರಲ್ಲ? ರಜನಿ ಅವ್ರಿಗೆ ಶೂಟಿಂಗ್ ಇದೆ ಇವತ್ತು, ಹಂಗಾಗಿ ಬಂದಿಲ್ಲ. ಹೊಸದಾಗಿ ಮದುವೆ ಆಗಿದ್ದಾರೆ. ಸೊ ಏನಾದ್ರು ಕೇಳಿದ್ರ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ, ಪ್ಲಾನಿಂಗ್ ಬಗ್ಗೆ ಏನಾದ್ರು? ಈಗ ಒಂದ್ ಟೈಮ್ ನಮಗ್ ಮಾತಿಗೆ ಸಿಕ್ಕಿಲ್ಲ ಆಕ್ಚುಲಿ. ಆಮೇಲೆ ಫೋನ್ ಮಾಡಿ ಕೇಳ್ತೀವಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದ್ರು ಕೂಡ ನಿಮ್ಮನ್ನೆಲ್ಲಾನು ಕೂಡ ಈ ಒಂದು ಮದುವೆ ಎಲ್ಲ ಗೆಟ್ ಟುಗೆದರ್ ಆಗೋ ತರ, ಒಂದಷ್ಟು ಮೆಮೊರೀಸ್ ನ ರೀಕ್ರಿಯೇಟ್ ಮಾಡೋ ತರ ಒಂದು ಅನುಭವನ ಕೊಟ್ಟಿದೆ. ಹೆಂಗ್ ಫೀಲ್ ಆಗ್ತಿದೆ ಅಂತ? ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಆಕ್ಚುಲಿ ಅಪರ್ಚುನಿಟಿ ಸಿಕ್ಕಿರ್ಲಿಲ್ಲ ಸೀರಿಯಲ್ ಆದ್ಮೇಲೆ ಎಲ್ರು ಒಟ್ಟಿಗೆ ಸೇರೋದು. ಇವನ್ ಮದ್ವೆ ಅದನ್ನ ಮಾಡ್ತು, ಅದು ತುಂಬಾ ಖುಷಿ ಆಗಿದೆ ನಮ್ಗೆ, ಮತ್ತೆ ಎಲ್ಲರೂ ಸಿಕ್ಕಿರೋದು. ನಾವ್ ಅದೇ ಮಾತಾಡ್ಕೊತಾ ಇದ್ವಿ ಈಗಷ್ಟೇ, ದಟ್ ಇದ್ರಿಂದ ಒಂದು ಆಪರ್ಚುನಿಟಿ ಸಿಕ್ತು ನಮ್ಗೆ ಮತ್ತೆ ಸಿಗೋದಕ್ಕೆ, ಒಂದು ರಿಯೂನಿಯನ್ ಆಯ್ತು ಅಂತ. ಅಂಡ್ ಈ ಒಂದು ಶುಭ ಸಂದರ್ಭದಲ್ಲಿ ನಾವ್ ಈ ತರ ಮೀಟ್ ಆಗಿರೋದು ತುಂಬಾ ಖುಷಿ ಇದೆ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ವಿಲ್ ಸ್ಟೇ ಇನ್ ಟಚ್. ಬಿಕಾಸ್ ಒಬ್ರು ಅಚೀವ್ ಏನೋ ಒಂದ್ ಮಾಡಿದಾಗ ಅಥವಾ ಲೈಫಲ್ಲಿ ಮುಂದೆ ಹೋದಾಗ ಇನ್ನೊಬ್ರು ನೋಡಿ ಖುಷಿ ಪಡ್ತೀವಿ ನಮ್ ಟೀಮ್ ಅಲ್ಲಿ. ಸೊ ಅದು ನಮ್ ಟೀಮ್ ಅಲ್ಲಿ ಇರೋದ್ರಿಂದ ವಿ ಆರ್ ವೆರಿ ಹ್ಯಾಪಿ ಟು ಬಿ ಹಿಯರ್. ನೆಕ್ಸ್ಟ್ ನಿಮ್ಮ ಟೀಮ್ ಅಲ್ಲಿ ಯಾರ್ದು ಮದುವೆ ಅಂತ? ಯಾರ್ದು ಇಲ್ಲ. ಇಬ್ರು ಹುಡುಗಿರು ಇನ್ನು ಅವ್ರಿಗೆ ಮಾಡ್ಕೊಳಕ್ಕೆ ಇನ್ನು ತುಂಬಾ ಟೈಮ್ ಇದೆ. ಸೊ ಸದ್ಯಕ್ಕೆ ಲೆಟ್ ದೆಮ್ ಅಚೀವ್ ವಾಟ್ ದೇ ವಾಂಟ್ ಇನ್ ದೇರ್ ಕೆರಿಯರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಮದುವೆ ಮಾಡ್ಕೋಬಹುದು ಅಲ್ವಾ? ಅರ್ಜೆಂಟ್ ಏನಿಲ್ಲ. ಮಾಡ್ಕೊಳ್ತಾಳೇನೋ ಇವಾಗ್ಲೇ ತೆಲುಗು ಸೀರಿಯಲ್ ಅಲ್ಲಿ. ಆಮೇಲೆ ಹೇಳೋದು ಅದನ್ನ. ಅಲ್ಲಿ ಆಲ್ರೆಡಿ ನಡೀತಾ ಇದೆ ಅಲ್ಲ ಆಲ್ರೆಡಿ. ಇನ್ನು ಸದ್ಯಕ್ಕೆ ಆಗುತ್ತೆ ಇನ್ನೊಂದ್ ಮದ್ವೆ, ಆಮೇಲೆ ನಿಜ ಸೀರಿಯಲ್ ಅಲ್ಲಿ ಆಗುತ್ತೆ ಒಂದೊಂದಷ್ಟು. ನಿಜ ಮದ್ವೆಗೆ ಒಂದ್ ಸ್ವಲ್ಪ ಟೈಮ್ ಆಗ್ಲಿ ಅವ್ರಿಗೆ. ಲೆಟ್ ದೆಮ್ ಅಚೀವ್ ಸಮಥಿಂಗ್ ಇನ್ ದೇರ್ ಕೆರಿಯರ್. ಎಸ್. ತನ್ವೀರ್ ಅವರ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಆತರ ಏನು ಇಲ್ಲ, ಯೋಚನೆನೂ ಇಲ್ಲ. ಸರ್ಪ್ರೈಸ್ ಅಂದ್ರೆ ಅವಳು ಸರ್ಪ್ರೈಸ್ ಕೊಡ್ತಾಳೆ. ಒಂದಷ್ಟು ಪ್ರತಿಯೊಬ್ಬರಿಗೂ ತಮ್ಮ ಪಾರ್ಟ್ನರ್ ಮೇಲೆ ಇರುತ್ತಲ್ಲ, ಆತರ ಏನಿಲ್ಲ. ಭೂಮಿಕಾ ಅವರೇ, ನಿಮ್ಮ ಹುಡುಗನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು?
ನಾನೇನು ತಲೆಲೇ ಇಟ್ಕೊಂಡಿಲ್ಲ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಇಟ್ಕೊಂಡು ಅದೇ ಆಕ್ಟಿಂಗ್ ಅಲ್ಲಿ ಏನ್ ನಾವಷ್ಟೇ ಅಂದ್ರೆ ನಾವ್ ಮುಂದೆ ಹೋಗೋದಕ್ಕೆ ನಮ್ಮ ಗೋಲ್ ರೀಚ್ ಆಗೋದಕ್ಕೆ ನಾವ್ ಏನೇನ್ ಮಾಡ್ಬೇಕು ಅದಷ್ಟೇ ನಾವ್ ಇಟ್ಕೊಂತೀವಿ. ಸೊ ಇದೆಲ್ಲ ನೋಡೋಣ ಅದ್ ಹೆಂಗಾಗತ್ತೆ, ಯಾರ್ಯಾರ ಹಣೆಲಿ ಏನೇನ್ ಬರ್ದಿದ್ಯೋ ಯಾರಿಗ್ ಗೊತ್ತು. ಫೈನಲಿ ಶಮಂತ್ ಅವರ ಮದುವೆಗೆ ಯಾವ ರೀತಿ ವಿಶಸ್ ಅನ್ನ ತಿಳಿಸ್ರಿ? ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಕ್ಕೆ ಒಳ್ಳೇದಾಗ್ಲಿ. ಮತ್ತೆ ನೀವೆಲ್ಲರೂ ಸೇರ್ಕೊಂಡು ಒಂದೇ ಸೀರಿಯಲ್ ಮಾಡೋ ತರ ಆಗ್ಲಿ. ಗುಡ್ ವಿಶ್. ಥ್ಯಾಂಕ್ ಯು. ಇದಾಗಿತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಕಲಾವಿದರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.